ಸಂಪುಟ ಪುನಾರಚನೆಗೆ ಹಿರಿಯ ಶಾಸಕರಿಂದ ಹೆಚ್ಚಿದ ಒತ್ತಡ. ಹಿರಿಯ ಶಾಸಕರಿಂದ ವರಿಷ್ಠರ ಭೇಟಿಗೆ ಮುಂದುವರಿದ ಪ್ರಯತ್ನ. 4 ದಿನಗಳಿಂದ ದೆಹಲಿಯಲ್ಲೇ ಬೀಡು ಬಿಟ್ಟ ಹಿರಿಯ ಶಾಸಕರು. ನೋಡಿ, ಒಂದಷ್ಟು ಶಾಸಕರ ತಂಡ ಹೋಗಿತ್ತಲ್ವಾ, ಈಗಾಗಲೇ 3-4 ಬಾರಿ ಎಲೆಕ್ಟ್ ಆಗಿರುವಂತಹ ಶಾಸಕರು 4 ದಿನದಿಂದಲೇ ದೆಹಲಿಯಲ್ಲೇ ಬಿಡುಬಿಟ್ಟಿದ್ದಾರೆ. ನಿನ್ನೆ ಈಗಾಗಲೇ ಅಯೋಧ್ಯೆಗೆ ತೆರಳಿ ಶ್ರೀರಾಮನ ದರ್ಶನವನ್ನು ಮಾಡಿಕೊಂಡು ಮತ್ತೆ ಹಂಗೋ ಹಿಂಗೋ ಮಾಡಿ ವರಿಷ್ಠರನ್ನು ಭೇಟಿ ಮಾಡಲೇಬೇಕು, ನಮ್ಮ ಬೇಡಿಕೆ ನೀಡಲೇಬೇಕು ಅಂತ ಹೋಗಿದ್ದಾರೆ. ಇವತ್ತು ಕೆ.ಸಿ. ವೇಣುಗೋಪಾಲ್ ಭೇಟಿಗೆ ಶಾಸಕರು ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೋಗಿದ್ದೀವಿ, ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದ್ದೀವಿ, ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದೀವಿ, ಆಗಿದ್ದಾಗಲಿ ವರಿಷ್ಠರನ್ನು ಭೇಟಿ ಮಾಡ್ಕೊಂಡು ಬರೋಣ, ನಮ್ಮ ಬೇಡಿಕೆ ಇಂಗಿತ ಏನಿದೆ ಅದನ್ನ ಹೇಳ್ಬಿಟ್ಟು ಬರೋಣ. ಸೊ ಅಲ್ಲೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಲೈಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗಾಗಿ ಇದೇ ಸೂಕ್ತ ಸಮಯ ಅಂತ ಬಂದು ಹೋಗೋದು ಯಾಕೆ, ಅಲ್ಲೇ ಇದ್ಬಿಟ್ಟಿದ್ದಾರೆ. ಇನ್ನು ಬೆಳಿಗ್ಗೆ ಸಮಯ ನೀಡೋಣ ಅಂತ ಹೇಳಿದಾರಂತೆ ಕೆ.ಸಿ. ವೇಣುಗೋಪಾಲ್. ಹೀಗಾಗಿ ಇವತ್ತು ಕೆ.ಸಿ. ವೇಣುಗೋಪಾಲ್ ಭೇಟಿ ಮಾಡಿ ಮಹತ್ವದ ಮಾತುಕತೆಯನ್ನು ನಡೆಸಲಿದ್ದಾರೆ. ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆ ಮಾಡಲಿದ್ದಾರೆ ಹಿರಿಯ ಶಾಸಕರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿಗೂ ಕೂಡ ಶಾಸಕರು ಸತತ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಆದರೆ ರಾಹುಲ್ ಗಾಂಧಿ ಭೇಟಿಗೆ ಸಮಯ ಇನ್ನೂ ನಿಗದಿಯಾಗಿಲ್ಲ. ಒಂದು ಕಡೆ ಇವತ್ತು ಲೋಕಸಭೆಯಲ್ಲಿ ನಾರಿ ಶಕ್ತಿ ಬಿಲ್ ಬಗ್ಗೆ ಚರ್ಚೆ ಹಿನ್ನೆಲೆ, ಹೀಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ಇನ್ನು ಈಗಾಗಲೇ 4 ದಿನ ಆಯಿತು ಹೋಗಿದ್ದೀವಿ, ಎಲ್ಲರನ್ನೂ ಮೀಟ್ ಮಾಡ್ಕೊಂಡು ಮಾತಾಡಿಕೊಂಡು ನಮ್ಮ ಇಂಗಿತ ಬೇಡಿಕೆ ಏನಿದೆಯೋ ಅದನ್ನ ಇಟ್ಟು ಬರೋಣ, ಆಗಿದ್ದಾಗಲಿ ಅಂತ ಹೋಗಿದ್ದಾರೆ ಸದ್ಯಕ್ಕೆ ಶಾಸಕರು. ಏನಾಗಬಹುದು ಇವತ್ತು ರಾಹುಲ್ ಗಾಂಧಿ ಭೇಟಿಗೆ, ಏನಾದರೂ ಸಾಧ್ಯತೆ ಇದೆಯಾ? ಅಮೃತ, ಸುಮಾರು 20ಕ್ಕೂ ಹೆಚ್ಚು ಹಿರಿಯ ಶಾಸಕರು ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ವರಿಷ್ಠ ನಾಯಕರನ್ನ ಭೇಟಿ ಮಾಡಬೇಕು, ಸಚಿವ ಸಂಪುಟ ಪುನಾರಚನೆಯನ್ನ ಮಾಡಬೇಕು, ನಮ್ಗೆ ಸಚಿವ ಸ್ಥಾನವನ್ನ ಕೊಡ್ಬೇಕು ಅನ್ನುವಂತ ಬೇಡಿಕೆಯನ್ನ ಅವರ ಮುಂದೆ ಇಡಬೇಕು. ಹಾಗಾಗಿ ಎಲ್ಲರೂ ಕೂಡ ದೆಹಲಿಯಲ್ಲೇ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ. ಹೋದ 2ನೇ ದಿನವೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಅವರ ಮುಂದೆ ತಮ್ಮ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಅದರ ಬಗ್ಗೆ ಚರ್ಚೆಯನ್ನ ಮಾಡಿ ನಾವು ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅಂತೇಳಿ ಖರ್ಗೆ ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಆಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂತೇಳಿ ಕಳೆದ 4 ದಿನಗಳಿಂದಲೂ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿಯವರೆಗೆ ಪ್ರಯತ್ನಕ್ಕೆ ಅವಕಾಶ ಸಿಕ್ಕಿಲ್ಲ, ಅವರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಹಾಗಾಗಿ ಇನ್ನೂ ಕೂಡ ನಾವು ಇವತ್ತು ಅವರನ್ನ ಭೇಟಿ ಮಾಡ್ತೇವೆ ಅಂತೇಳಿ ಶಾಸಕರು ಅಲ್ಲೇ ಉಳ್ಕೊಂಡಿದ್ದಾರೆ. ಸುಮಾರು 14 ಜನ ಶಾಸಕರು ಈಗ ಅಲ್ಲಿ ಉಳ್ಕೊಂಡಿದ್ರೆ, ಉಳಿದಂತವ್ರು ಈಗ ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ. ಈ 16 ಜನ ಇವತ್ತು ಕೆ.ಸಿ. ವೇಣುಗೋಪಾಲ್ ಅವರ ಭೇಟಿಗೆ ಸಮಯಾವಕಾಶವನ್ನ ಕೇಳಿದ್ದಾರೆ. ಇವತ್ತು ಬಹುತೇಕವಾಗಿ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಅವರ ಮುಂದೆ ಮನವಿಯನ್ನ ಇಡಬಹುದು. ಆದ್ರೆ ರಾಹುಲ್ ಗಾಂಧಿ ಅವರ ಭೇಟಿ ಕಷ್ಟ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಯಾಕೆಂದ್ರೆ ರಾಹುಲ್ ಗಾಂಧಿ ಇವತ್ತಿನಿಂದ ಮಹಿಳಾ ಮೀಸಲಾತಿ ಕುರಿತಾಗೆ ವಿಶೇಷ ಪಾರ್ಲಿಮೆಂಟ್ ಅಧಿವೇಶನವನ್ನ ಕರೆದಿರೋದ್ರಿಂದ ಸಹಜವಾಗಿ ಅದರ ಕಡೆ ಅವರು ಗಮನವನ್ನ ಕೇಂದ್ರೀಕರಿಸಿದ್ದಾರೆ. ಹಾಗಾಗಿ ಇನ್ನ 2-3 ದಿನಗಳ ಕಾಲ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶ ಮಾಡಿಕೊಡುವಂತದ್ದು ಬಹುತೇಕ ಕಷ್ಟ. ಆದ್ರೂ ನಾವು ಇನ್ನು 2-3 ದಿನಗಳ ಕಾಲ ಅಲ್ಲೇ ಇರ್ತೇವೆ ಅಂತೇಳಿ ಶಾಸಕರ ನೇತೃತ್ವವನ್ನು ವಹಿಸಿರುವಂತಹ ಅಶೋಕ್ ಪಟ್ಟಣ್ ಅವರು ಈಗಷ್ಟೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಶಾಸಕರು ಅವರನ್ನ ಭೇಟಿ ಮಾಡುವವರೆಗೆ ದೆಹಲಿಯಲ್ಲೇ ಇರುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಮೃತ. ಥ್ಯಾಂಕ್ ಯು ಶಿವಕುಮಾರ್, ತಮ್ಮ ಮಾಹಿತಿಗಾಗಿ.